ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿ ಭೀಮೇಶ್ವರನ ವ್ರತ ಮಾಡುವುದು ಏಕೆ, ಅದರಿಂದ ಏನು ಪ್ರತಿಫಲ ಸಿಗುತ್ತದೆ ಮತ್ತು ಯಾವ ದಿನಾಂಕದಂದು ಭೀಮನ ಅಮಾವಾಸ್ಯೆ ಬಂದಿದೆ, ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯಗೊಳ್ಳುತ್ತದೆ, ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭೀಮನ ಅಮಾವಾಸ್ಯೆ ಯಾಕೆ ಮಾಡುವುದು ಅಂತ ಹೇಳಿದರೆ, ಭೀಮನ ಅಮಾವಾಸ್ಯೆ ಮಾಡುವುದರಿಂದ ತನ್ನ ಗಂಡನ ಅಂದರೆ ತನ್ನ ಪತಿಯ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಾಗಿ ಮಾಡುವ ಒಂದು ಪೂಜೆ ಅಥವಾ ಭೀಮನ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗಿದೆ. ಇನ್ನು ಜ್ಯೋತಿ ಭೀಮೇಶ್ವರನನ್ನು ನೆನೆದುಕೊಂಡು ಮಾಡುವ ಒಂದು ಜ್ಯೋತಿ ಭೀಮೇಶ್ವರನ ವ್ರತ ಕೂಡ ಆಗಿದೆ. ಈ ಭೀಮನ ಅಮಾವಾಸ್ಯೆ ಪ್ರಾರಂಭವಾಗುವುದು ಅಥವಾ ಯಾವ ದಿನಾಂಕದಂದು ಬಂದಿದೆ ಅಂತ ಹೇಳಿದರೆ, ಈ ಜ್ಯೋತಿ ಭೀಮೇಶ್ವರನ ವ್ರತವನ್ನು 2026 ಆಗಸ್ಟ್ 12ನೇ ತಾರೀಕು, ಈ ವರ್ಷ 2026 ಆಗಸ್ಟ್ 12ನೇ ತಾರೀಕು ಬುಧವಾರದಂದು ಜ್ಯೋತಿ ಭೀಮೇಶ್ವರನ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಬಂದಿದೆ. ಇದು ಪ್ರಾರಂಭವಾಗುವುದು ಅಂದರೆ ಭೀಮನ ಅಮಾವಾಸ್ಯೆ ಪ್ರಾರಂಭವಾಗುವುದು ಬೆಳಗಿನ ಜಾವ 1:55 ಬೆಳಗಿನ ಜಾವ 1:55 ಸ್ಟಾರ್ಟ್ ಆಗಿ ಮುಕ್ತಾಯಗೊಳ್ಳುವುದು ಅಂದರೆ ಮುಗಿಯೋದು ರಾತ್ರಿ 11:08. ನೆನ್ಪಿಟ್ಕೊಳ್ಳಿ, ಜ್ಯೋತಿ ಭೀಮೇಶ್ವರನ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಪ್ರಾರಂಭವಾಗುವುದು ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:55, ಮುಕ್ತಾಯಗೊಳ್ಳುವುದು ರಾತ್ರಿ 11:08. ಇಡೀ ದಿನ ಅಮಾವಾಸ್ಯೆಯ ತಿಥಿ ಬಂದಿರುವುದರಿಂದ ನೀವುಗಳು ಬೆಳಿಗ್ಗೆನಾದರೂ ಪೂಜೆ ಮಾಡ್ಬೋದು, ಸಂಜೆನಾದರೂ ಪೂಜೆ ಮಾಡ್ಬೋದು. ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋರು ಸಂಜೆ ಕೂಡ ಮಾಡ್ಬೋದು. ಆದಷ್ಟು ಬೆಳಿಗ್ಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ 1:55 ನಮಗೆ ತಿಥಿ ಪ್ರಾರಂಭವಾಗಿರುವುದರಿಂದ ನಾವು ಬೆಳಗಿನ ಜಾವ 6 ಗಂಟೆ 6:30 ಇಷ್ಟರಲ್ಲಿ ನಾವು ಪೂಜೆ ಮುಗಿಸ್ಬೋದು. ನಂತರ ಬೇಕಾದರೆ ನೀವು ಗಂಡನಿಗೆ ಡ್ಯೂಟಿಗೆ ಹೋಗೋರು ಇರ್ತಾರೆ, ಕೆಲವೊಬ್ಬರು ರಜಾ ಇರಲ್ಲ, ಅವರು ಬೇಕಾದರೆ ಬೆಳಿಗ್ಗೆ ಮಾಡ್ಕೋಬೋದು. ಅವ್ರು ಹೋಗೋಷ್ಟರಲ್ಲಿ ನೀವು ಪೂಜೆ ಮುಗಿಸಿ ದೇವರಿಗೆ ಪೂಜೆ ಮುಗಿಸಿ ನಂತರ ಗಂಡನಿಗೆ ಪಾದ ಪೂಜೆ ಮಾಡ್ಬೋದು. ಇಲ್ಲ ನಾವು ಸಂಜೆನೇ ಮಾಡ್ತೀವಿ, ಸಂಜೆ ಫ್ರೀಯಾಗಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀವು ಸಂಜೆ ಕೂಡ ಮಾಡ್ಬೋದು. ಮತ್ತು ಈ ಭೀಮನ ಅಮಾವಾಸ್ಯೆಯನ್ನು ಪ್ರೆಗ್ನೆಂಟ್ ಆಗಿರೋರು ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳ್ತಾರೆ. ಪ್ರೆಗ್ನೆಂಟ್ ಆಗಿರೋರು 6 ತಿಂಗಳು ಒಳಗಡೆ ಇರೋರು ಮಾಡ್ಬೋದು. 7ನೇ ತಿಂಗ್ಳಿಗೆ ಬಿದ್ದಿರೋರು 8ನೇ ತಿಂಗ್ಳಿಗೆ ಬಿದ್ದಿರೋರು ಮಾಡಬಾರ್ದು ಅಂತ ಹೇಳಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರಿಗೆ ಟಯರ್ಡ್ ಆಗುತ್ತೆ, ಹಾಗಾಗಿ ಬೇಡ ಅಂತ ಹೇಳ್ತೀವಿ. ನಿಮಗಿಷ್ಟ ಇದ್ದರೆ ಮನೇಲಿ ಸಪೋರ್ಟ್ ಮಾಡೋರಿದ್ದರೆ ಎಲ್ಲನೂ ನಿಮ್ಮ ಹತ್ರ ತಂದ್ಕೊಂಡು ನೀವು ಜಸ್ಟ್ ಪೂಜೆ ಮಾಡೋದಾದರೆ ಮಾಡ್ಬೋದು, ಇದು ನಿಮಗೆ ಬಿಟ್ಟಿದ್ದು. ಮತ್ತು ಭೀಮನ ಅಮಾವಾಸ್ಯೆ ದಿನ ನಾವು ಸಿಹಿಯನ್ನು ನೈವೇದ್ಯಕ್ಕೆ ಮಾಡಿ ಇಡಬೇಕು. ಮದುವೆ ಆಗಿರುವ ಮಹಿಳೆಯರು 2 ಜೋಡಿ ದೀಪಗಳನ್ನು ಇಟ್ಟು ಶಿವ ಪಾರ್ವತಿ ಅಂತ ನೆನ್ಕೊಂಡು ನಾವು ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಮದುವೆಯಾಗದಿರುವ ಹೆಣ್ಮಕ್ಕಳು ಅಂದರೆ ಕನ್ಯರು, ಇವರು ಒಂದು ಕಲ್ಲು ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಕಲ್ಲಷ್ಟೇ ಬಲಶಾಲಿ, ಭೀಮನಷ್ಟೇ ಬಲಶಾಲಿಯಾಗಿರುವ ಗಂಡ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಮತ್ತು ಭೀಮನ ಅಮಾವಾಸ್ಯೆ ದಿನ ಪಾರ್ವತಿಗೆ ತುಂಬ ಇಷ್ಟವಾಗಿರುವ ಕಲರು ಎಲ್ಲೋ ಅಂದರೆ ಹಳದಿ ಬಣ್ಣ ತುಂಬ ಇಷ್ಟಪಡ್ತಾರೆ ಪಾರ್ವತಿ ದೇವರು. ಹಾಗಾಗಿ ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಇದಾಗಿದೆ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿ ಭೀಮೇಶ್ವರನ ವ್ರತ. ಮತ್ತು ಜ್ಯೋತಿ ಭೀಮೇಶ್ವರನ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಮಾಡುವುದು ಪೂಜಾ ವಿಧಾನಗಳು ಹೇಗೆ, ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.